ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಬೇಡಪ್ಪ, ಅದು ಹೊಸ ತರದ ಅಡಿಗೆ ಅಂತ ಅಡಿಗೆನ ಬೇರೆ ಏನೇನೋ ಮಾಡ್ಬಿಡ್ತೀರಿ. ನಮ್ಮ ಮಣ್ಣಿನ ಸೊಗಡಿನ ಅಡಿಗೆ ಇದ್ರೆ ಚೆನ್ನಾಗಿರುತ್ತೆ. ಅದನ್ನೇ ಮಾಡಿ. ಸರಿ ಆಯ್ತು ರೀ. ಏನಾಯ್ತು ಸುಮತಿ, ಯಾಕಿಷ್ಟೊಂದು ಗಾಬರಿಯಲ್ಲಿದ್ಯಾ? ರೇ, ನಮ್ಮ ಅಚ್ಚು ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಾಯ್ತಲ್ವಾ? ಸರಿ, ದೇವ್ರ ಮುಂದೆ ನಿಧಾನಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ಏನೋ ಬೇಡ್ಕೋತಾ ಇರ್ತಾಳೆ. ರೀ, ಹಾಗಾಗಿದ್ರೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿರ್ಲಿಲ್ಲ. ಅರ್ಚಕ್ರೆ ನನ್ಗೆ ಇವಾಗ ಫೋನ್ ಮಾಡಿದ್ರು, ಅಚ್ಚುಮ್ಮ ಮತ್ತೆ ಸುಶಾಂತ್ ಇನ್ನೂ ದೇವಸ್ಥಾನಕ್ಕೆ ಬಂದಿಲ್ವಂತೆ. ಮತ್ತೆ ಏನ್ ಸುಮ್ಮ ಹೀಗೆ ಹೇಳ್ತಾ ಇದೀಯಾ? ಹೌದು ರೀ, ಅರ್ಚಕರು ಯಾಕೆ ಸುಮ್ನೆ ನನ್ನ ಹತ್ರ ಈಗ ಹೇಳ್ತಾರೆ ಹೇಳಿ? ಇಷ್ಟೊತ್ತಾದ್ರೂ ಅವರಿಬ್ರು ದೇವಸ್ಥಾನಕ್ಕೆ ಹೋಗಿಲ್ವಂತೆ. ಹೌದಾ? ಇರು, ನಾನು ಅಚ್ಚುಮ್ಮಗೆ ಒಂದು ಫೋನ್ ಮಾಡಿ ಕೇಳ್ತೀನಿ ಅವಳು ಎಲ್ಲಿದ್ದಾಳೆ ಅಂತ. ನಾನು ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಹೌದಾ? ಸುಶಾಂತ್ ಅವ್ರಿಗೆ ಒಂದು ಫೋನ್ ಮಾಡ್ತೀನಿ ಇರು. ಏನಾಯ್ತು ರೀ? ಸುಶಾಂತ್ ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಏನ್ರಿ ಮಾಡೋದು ಇವಾಗ? ಇರು ಟೆನ್ಷನ್ ಆಗ್ಬೇಡ, ನಾನು ದೇವಸ್ಥಾನದ ತನಕ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಚ್ಚುಮ್ಮ ಬಂದ್ರೆ ನೀನು ನನಗೆ ಫೋನ್ ಮಾಡಿ ಹೇಳು, ಸರಿನಾ? ಹಾ. ಸುಮತಿ, ಅಚ್ಚು ಏನೋ ಮೆಸೇಜ್ ಕಳಿಸಾಳ, ಒಂದು ನಿಮಿಷ ನೋಡ್ತೀನಿ ಇರು. ಯಾವುದೋ ಲೊಕೇಶನ್ ಕಳಿಸಿದಳು, ಏನೋ ಅಂತ ಅರ್ಥ ಆಗ್ತಾ ಇಲ್ವೇ? ಹಾಗಾದ್ರೆ ಕಾಲ್ ಮಾಡಿ ನೋಡಿ. ಹಾ. ಅಚ್ಚು ಮೊಬೈಲು ನಾಟ್ ರೀಚಬಲ್ ಬರ್ತಾ ಇದೆ. ನಾನು ಹೋಗಿ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಚ್ಚು ಬಂದ್ರೆ ನನಗೆ ಫೋನ್ ಮಾಡಿ ಹೇಳು. ನೀವು ನಂಗೆ ಫೋನ್ ಮಾಡ್ತಾ ಇರಿ. ಮಾಡ್ತೀನಿ, ನೀನೇನು ಎದುರ್ಬೇಡ. ಅಯ್ಯೋ ದೇವ್ರೆ. ಏನ್ ತೀರ್ಮಾನ ತಗೊಂಡ್ರಿ? ಸಿಂಪಲ್. ನಾಳೆ ಈವ್ನಿಂಗ್ ವರ್ಗೂ ನೀವಿಬ್ರು ನಮ್ ಕಸ್ಟಡಿಯಲ್ಲೇ ಇರಬೇಕು. ನಾಳೆ ಮಧ್ಯಾಹ್ನ ಕೋರ್ಟಲ್ಲಿ ನಾನು ಹೇಳ್ದಂಗೆ ಹೇಳಿಕೆ ಕೊಟ್ರೆ ನೀವಿಬ್ಬರು ರಿಲೀಸ್ ಮಾಡಿಸ್ಬಿಡ್ತೀನಿ. ಏನ್ ಹೇಳ್ತೀರಾ? ನೀವೇನೇ ಹೇಳಿದ್ರು ನಾನು ಕೋರ್ಟಿಗೆ ಬರೋದಿಲ್ಲ, ನ್ಯಾಯಾಲಯದಲ್ಲಿ ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳಲ್ವಾ? ಹಾಗಾದ್ರೆ ನಿನಗೆ ನಿನ್ ಗಂಡ ಮುಖ್ಯ ಅಲ್ಲ. ನಿನಗಿನ್ನೂ ಇವನ್ ತಾಳಿ ಕಟ್ಟಿಲ್ಲ ಅಲ್ವಾ? ಹಾಗಾಗಿ ಅವನ ಮೇಲೆ ಕನಿಕರ ಪ್ರೀತಿ ಇಲ್ಲ. ಯಾಕೋ ಅರಗಿಣಿ ನಮ್ ಮಾತೆ ಕೇಳ್ತಿಲ್ವಲ್ಲ? ಬೇರೆ ತರ ಹೇಳಿದ್ರೇನೆ ಕೇಳಿಸುತ್ತೆ ಅನ್ಸುತ್ತೆ. ಲೋ ಬರ್ರೋ. ಬಂದ್ವಿ ಅಣ್ಣ. ಗಾಡಿ ಸ್ಟಾರ್ಟ್ ಮಾಡಿಸಿ ಅವನ ಡ್ರೈವರ್ ಸೀಟಲ್ಲಿ ಕೂರಿಸಿ ತಳ್ಬಿಡ್ರೋ. ಸರಿ ಅಣ್ಣ. ಎಲ್ಲಿಗ್ರೋ? ಸುಶಾಂತ್ ಅವರೇ, ನೀವೇನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಹೋಗಿ. ದೇವಸ್ಥಾನಕ್ಕೆ ಹೋಗಿ ಆಫೀಸ್ಗೆ ಹೋಗ್ಬೇಕು. ನಮ್ಮ ಹುಡುಗರು ಕಳ್ಸ್ಕೊಡ್ತಾರೆ, ಹೋಗಿ ಬನ್ನಿ. ಬೇಡ. ಯಾಕೆ? ಅದು ನಾನು. ಏನ್ ನೀನು? ನೀವು ಹೇಳ್ದಾಗ ಕೇಳ್ತೀನಿ. ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ಗುಡ್. ಈಗ ನಮ್ ದಾರಿಗೆ ಬರ್ತಿದ್ಯಾ? ಒಂದ್ ಕೆಲ್ಸ ಮಾಡು, ಫೋನ್ ತಗೊಂಡು ನಿಮ್ಮ ಅಣ್ಣಂಗೊಂದು ಕಾಲ್ ಮಾಡಿ ಸಿಚುವೇಶನ್ ಎಲ್ಲ ಅರ್ಥ ಮಾಡಿಸು. ಅಂದ್ರೆ ಈ ಸಿಚುವೇಶನ್ ಹೇಳ್ಬೇಡ, ಬೇರೆ ಯಾವ್ದಾದ್ರು ಹೇಳು. ಮ್ಯಾನೇಜ್ ಮಾಡು. ನಿಮ್ಮ ಅಣ್ಣ ಹುಡ್ಕೊಂಬಂದ್ಬಿಡ್ತಾನಿಲ್ಲ ಅಂದ್ರೆ ಆಗಲ್ಲ. ಮಾಡಕ್ಕಾಗಲ್ವಾ? ಯಾಕೆ? ಯಾಕಂದ್ರೆ ನಾನೀಗ ಸುಮ್ನೆ ನಮ್ಮಣ್ಣಂಗೆ ಫೋನ್ ಮಾಡಕ್ ಹೋದ್ರೆ ಅದು ವಿಷಯ ಬೇರೆನೇ ಆಗುತ್ತೆ, ಸಮಸ್ಯೆ ದೊಡ್ಡದಾಗುತ್ತೆ. ನಿಮ್ ಕೆಲ್ಸ ಎಲ್ಲ ಮುಗಿದ್ಮೇಲೆ
ನಮ್ಮ ಅಣ್ಣಂಗೆ ನಾನೇನೋ ಹೇಳ್ಕೊಂಡು ಮ್ಯಾನೇಜ್ ಮಾಡ್ಕೋತೀನಿ. ಸೂಪರ್. ಈಗ ಅರ್ಗಿಣಿ ಮಾತು ಕೇಳ್ತಾ ಇದೆ. ಸರಿ, ಕೂರ್ಸ್ರೋ ಅವನ್ನ. ಅಯ್ಯೋ, ಸುಶಾಂತ್ ಸುಶಾಂತ್ ಸುಶಾಂತ್, ಬನ್ನಿ ಬನ್ನಿ. ಅಯ್ಯಯ್ಯಯ್ಯೋ, ಏನ್ ಇವನು? ಶೇ, ಸಾರಿ ಸಾರಿ, ನಾನ್ ಕ್ಲೀನ್ ಮಾಡ್ತೀನಿ. ಅವನು ತಡಿಯಲ್ಲ, ತುಂಬಾ ಮೃದು. ನೀವದೇನ್ ಕೊಟ್ಟಿದ್ದೀರೋ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಇನ್ಮೇಲೆ ನಾನೇ ನೋಡ್ಕೋತೀನಿ. ನಾನ್ ನಿಮ್ ಕೆಲ್ಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ. ಓಹೋ, ಪ್ರೀತಿ ಗಂಡನ್ ಮೇಲೆ. ಮದ್ವೆ ಆಗೋಕ್ಕೂ ಮುಂಚೆ ಗಂಡನ್ ಸೇವೆನಾ? ಮಾಡು ಮಾಡು, ಯಾರು ಬೇಡ ಅಂದ್ರು. ಸರ್, ಬಟ್ಟೆ ಅಡಿಗೆ ಮನೇಲಿದೆ. ನಮ್ಮ ಅಚ್ಚುಮ್ಮ ಕಳಿಸಿರೋ ಲೊಕೇಶನ್ನು ಇಲ್ಲೇ ಎಲ್ಲೋ ತೋರಿಸ್ತಾ ಇದೆ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವೇ. ಒಂದು ಫೋನ್ ಮಾಡಿ ನೋಡೋಣ. ಅರ್ಚನಾ, ಏನದ್ ಫೋನು? ಅರ್ಚನಾ, ನಿನ್ನೆ ಕೇಳ್ತಿರೋದು. ಅದು ನಾನು ಇಷ್ಟೊತ್ತಾಗಿ ಮನೆಗೆ ಹೋಗಿಲ್ವಲ್ಲ, ನಮ್ಮಣ್ಣ ಕಾಲ್ ಮಾಡ್ತಿದ್ದಾನೆ. ಒಂದ್ ನಿಮಿಷ ಫೋನ್ ಕೊಡು. ಆಗಿಂದ ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ರಿಸೀವ್ ಮಾಡ್ತಾ ಇಲ್ವೇ. ಬಹುಶಃ ಏನೋ ಕೆಲಸದಲ್ಲಿರ್ಬೇಕು, ಮತ್ತೆ ಮಾಡ್ತಾಳೆ ಅನ್ಸುತ್ತೆ.